ಕುಂಡಲಿನಿಯನ್ನ ಜಾಗೃತಪಡಿಸ್ಕೋಬೇಕು ಅಥವಾ ಜಾಗೃತಿ ಪಡಿಸ್ಕೊಳ್ಳುವಂಥ ಒಂದಷ್ಟು ಕ್ಲಾಸಸ್ಗಳನ್ನ ಮಾಡ್ತಾ ಇದ್ದೀವಿ ನಾವು. ಈ ರೀತಿಯಾಗಿ ಎಲ್ಲರೂ ಸಾಮಾನ್ಯವಾಗಿ ಹೇಳೋದನ್ನ ನೋಡ್ತಾ ಇದ್ದೀವಿ. ನಿಜಕ್ಕೂ ಈ ಕುಂಡಲಿ ಶಕ್ತಿಯನ್ನ ಜಾಗೃತಿಗೊಳಿಸೋದು ಅಂದ್ರೆ ಏನು? ಹೇಗೆ ಅದನ್ನ ಜಾಗೃತಿಗೊಳಿಸೋದು? ಯಾವ ಕ್ರಮ ಇದೆ ಅದಕ್ಕೆ? ಆದ್ರೆ ಯಾಕೆ ಜಾಗೃತಿಗೊಳಿಸ್ಬೇಕು ಅದನ್ನು ಕೂಡ ತಿಳ್ಕೊಬೇಕಾಗುತ್ತೆ ಅಲ್ಲ. ಅದನ್ನ ಕ್ರಮವನ್ನ ತಿಳ್ಕೊಳ್ಳೋದಕ್ಕೂ ಮುಂಚೆ ಈ ಕುಂಡಲಿ ಶಕ್ತಿನ ಒಬ್ಬ ಮನುಷ್ಯ ಯಾಕೆ ಜಾಗೃತಿಗೊಳಿಸ್ಕೋಬೇಕು ಅಂತ ಆಸೆ ಪಡ್ತಾನೆ, ಅದರಿಂದ ಆಗುವಂಥ ಅಂಥ ಉಪಯೋಗ ಏನು? ಯಾಕೆ ನಾವು ಇನ್ನು ಕುಂಡಲಿನಿ ಶಕ್ತಿಯನ್ನ ಜಾಗೃತಿ ಪಡಿಸ್ಬೇಕಾಗತ್ತೆ? ನೋಡಿ, ನಿಮ್ಮನ್ನ ನೀವು ತಿಳ್ಕೊಬೇಕು ಅಂದರೆ ಕುಂಡಲಿನಿ ಶಕ್ತಿ ಬಹಳನೇ ಮುಖ್ಯ. ಇಡೀ ಬ್ರಹ್ಮಾಂಡಗಳ ಚೈತನ್ಯ, ಅದರ ಚಿತ್ರಣ, ಅದರ ವಾಸ್ತವಿಕ ರೂಪ, ಅದರ ವಿಸ್ತಾರತೆ, ಅಗಾಧತೆ ನಿಮಗೆಲ್ಲ ಅರ್ಥ ಆಗಬೇಕು ಅಂದರೆ ನಿಮ್ಮಲ್ಲಿರುವಂಥ ಆಂತರಿಕ ಶಕ್ತಿ ನಿಮಗೆ ಜಾಗೃತ ಆಗಬೇಕು. ಆಂತರಿಕ ಶಕ್ತಿ ಜಾಗೃತ ಆದರೆ ಅಷ್ಟೇ ಈ ಬ್ರಹ್ಮಾಂಡಗಳಲ್ಲಿನ ಎಲ್ಲ ಶಕ್ತಿಗಳನ್ನು ನೀವು ನೋಡಲಿಕ್ಕೆ ಸಾಧ್ಯ ಆಗುವಂಥದ್ದು. ಅಷ್ಟು ಅಂದರೆ ಈ ಅವಧೂತರೆಲ್ಲ ಅಂತ ಏನು ಎಲ್ಲ ಕರೀತಾರೆ, ಅಂದರೆ ಪೂರ್ವದ ಋಷಿಮುನಿಗಳು ಉಸಿರಿನ ಮೇಲೆ ಅಂದರೆ ಪ್ರಾಣಶಕ್ತಿಯ ಮೇಲೆ ಗಮನವಿಟ್ಟು ಮನಸ್ಸನ್ನು ಕೇಂದ್ರೀಕರಿಸಿ ಇದರ ಶಕ್ತಿಯನ್ನು ನೋಡ್ತಾ ಇದ್ರು. ಇದನ್ನು ನಾವು ಅಷ್ಟು ಸುಲಭವಾಗಿ ನಾವು ಉಸಿರಿನ ಚೈತನ್ಯ ಅಂದರೆ ನೋಡಿ, ಮನುಷ್ಯನಿಗೆ ಇರುವಂಥದ್ದು ಉಸಿರು, ಅಂದರೆ ಉಸಿರು ಅನ್ನುವಂಥದ್ದು ಒಂದು ಪ್ರಾಣಶಕ್ತಿ. ಈ ವಿಧಿವಿಧಾನದಿಂದ ನಾವು ನೋಡಿದಾಗ ಮಾತ್ರ ಉಸಿರಿನ ಕಡೆ ಗಮನ ಕೊಟ್ಟಾಗ ಅದಕ್ಕೆ ಧ್ಯಾನ, ಮೌನ ಧ್ಯಾನ ಅಂತ ಕರೀತಾರೆ. ಮೌನವಾಗಿ ಇದ್ಬಿಡ್ಬೇಕು. ಬೇಕಾದಷ್ಟು ಕ್ರಿಯೆಗಳಿದೆ ಇದರಲ್ಲೆಲ್ಲ. ಅಂದರೆ ಶಬ್ದಗಳನ್ನು ಅಂದರೆ ಉಪವಿಷ್ಟತಾ ಮಂತ್ರಗಳಂತ ಕೆಲವೆಲ್ಲ ಇದೆ. ನೀವು ಉಕಾರ ಮಂತ್ರಗಳಿಂದ ಅಭ್ಯಾಸ ಮಾಡಿದಾಗ ಅಂದರೆ ಶಬ್ದಗಳಿಂದ ಮಾಡಿದಾಗ ಲಂ, ಒಮ್, ಹಮ್ ಇವೆಲ್ಲ ಶಬ್ದಗಳೆಲ್ಲ ಕೇಳಿರಬಹುದು. ಒಂದೊಂದು ಚಕ್ರಗಳಿಗೆ ಒಂದೊಂದು, ಹೌದು, ಒಂದೊಂದು ಚಕ್ರಗಳಿಗೆ ಒಂದೊಂದು ಬಣ್ಣಗಳಿದೆ, ಒಂದೊಂದು ಶಬ್ದಗಳಿದೆ. ಸೊ ಆ ಮೂಲ ಶಕ್ತಿಗಳನ್ನು ನಾವು ಜಾಗೃತಗೊಳಿಸ್ಕೋಬೇಕು ಅಂತ ಅಂದಾಗ ಆ ಪರ್ಟಿಕ್ಯುಲರ್ ಮಂತ್ರಗಳನ್ನ ಹೇಳಿದಾಗ ಮಾತ್ರ ಜಾಗೃತ ಆಗುತ್ತೆ. ನನಗೇನೋ ಕುಂಡಲಿನಿ ಜಾಗೃತ ಆಗಿದೆ, ಇನ್ನೇನೋ ಆಗಿದೆ, ಈ ಥರದಲ್ಲಿ ತುಂಬ ಜನ ಇದ್ದಾರೆ. ಆ ಥರ ಸಾಧ್ಯ ಆಗೋದಾದರೆ ಯಾರಲ್ಲಿ ಏನಾದ್ರೆಲ್ಲ ಮಾಡ್ಬೋದಾಗಿತ್ತು, ಸಾಧ್ಯವೇ ಇಲ್ಲ. ಒಂದು ಮೂಲಾಧಾರ ಚಕ್ರ ನಿಮಗೆ ಉದ್ದೀಪನ ಆಗಬೇಕು ಅಂತ ಅಂದರೆ ಅದು ಕನಿಷ್ಠ ಅಂದ್ರೆ 20-25 ವರ್ಷ ಬೇಕು. ಕೇವಲ ಒಂದು ಮೂಲಾಧಾರ ಚಕ್ರ ಉದ್ದೀಪನ ಆಗಬೇಕು ಅಂದರೆ ಅಷ್ಟು ಸುಲಭ ಎಲ್ಲ ಇಲ್ಲ. ನನಗೆ ಆ ಚಕ್ರ ಉದ್ದೀಪನ ಮಾಡ್ತೀನಿ, ಎಲ್ಲರೂ ಏನು ಬೇಕಾದರ್ಶನ ಬಂದೆಲ್ಲ ನಿಮ್ಮನ್ನು ಇನ್ನೆಲ್ಲಿಗೂ ತಳ್ಳಬಹುದು, ಹಾಗೆಲ್ಲ ಇಲ್ಲ. ಇದು ತುಂಬ ತಾಳ್ಮೆಯ ವಿಚಾರ. ತುಂಬ ತಾಳ್ಮೆಯನ್ನು ಕಲಿಸಿ ನಿಮ್ಮನ್ನು ನೀವು ಕಂಡುಕೊಂಡು ಈ ಕುಂಡಲಿಯನ್ನು ನೀವು ನೋಡ್ಕೋಬೇಕಾಗತ್ತೆ. ಅಂದರೆ ಕುಂಡಲಿನಿ ಅನ್ನುವಂಥದ್ದು ನಾವು ನೀವು ಮಾತಾಡುವಷ್ಟು ಸರಳವಾದಂಥ ವಿಚಾರ ಅಂತೂ ಅಲ್ವೇ ಅಲ್ಲ.